ದಕ್ಷಿಣ ಭಾರತದ ಜನಪ್ರಿಯ ನಟಿ ರಶ್ಮಿಕಾ ಮಂದಣ್ಣ ಹಾಗೆ ನಟ ವಿಜಯ್ ದೇವರಕೊಂಡ ಇವರು ಜಪಾನ್ ಪ್ರವಾಸದ ಫೋಟೋಗಳು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನೇ ಮಾಡಿದ್ರು ಕೂಡ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕೂಡ ಮತ್ತೆ ರೀಸೆಂಟ್ಲಿ ಬರ್ಡೇ ಆಯಿತು ಅವಾಗಲೂ ಕೂಡ ಮನೆ ಮುಂದೆ ಫ್ಯಾನ್ಸ್ಗಳು ಕಾಯ್ತಾ ಇದ್ರು. ಅವ್ರ ಮೇಲಿಂದನೇ ಒಂದು ಪ್ಲೇನ್ ಕೀಸು ಅಥವಾ ಹಾಯ್ ಮಾಡಿದ ತಕ್ಷಣ ಅಷ್ಟು ಆ ಕೂಗಾಟ ಚೀರಾಟ ಆ ಅಭಿಮಾನ ಸೊ ಸಿಕ್ಕಾಪಟ್ಟೆ ಒಂದು ಟ್ರೆಂಡಿಂಗಲ್ಲಿ ಇರುವಂತಹ ಜೋಡಿ ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ. ರೀಸೆಂಟ್ಲಿ ಜಪಾನ್ಗೆ ಹೋಗಿರ್ತಾರೆ. ಒಂದಷ್ಟು ಸುಂದರ ತಾಣಗಳಲ್ಲಿ ಸೆರೆ ಹಿಡಿದಿರುವಂತಹ ಒಂದಷ್ಟು ಚಿತ್ರಗಳು ಅಭಿಮಾನಿಗಳ ಗಮನವನ್ನು ಸೆಳೀತಾ ಇದೆ. ರಶ್ಮಿಕಾ ಮಂದಣ್ಣ ಅವರು ಕೂಡ ಎಲ್ಲೇ ಹೋದರೂ ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ, ಎಲ್ಲವನ್ನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇನ್ನು ಅನಿಮೆ ಕಾರ್ಯಕ್ರಮದ ಒಂದು ರೀಸನ್ನಿಂದಾಗಿ ಜಪಾನ್ಗೆ ಭೇಟಿಯನ್ನು ನೀಡಿರ್ತಾರೆ ಇಬ್ಬರು ಕೂಡ. ಸೊ ಅಲ್ಲಿನ ಸಾಂಪ್ರದಾಯಿಕ ಯುಕಾಟ ಅನ್ನುವಂಥ ಒಂದು ಉಡುಗೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ. ಸೊ ಜಪಾನ್ನ ಸಂಸ್ಕೃತಿ ಆಗಿರ್ಬೋದು, ಸ್ಥಳೀಯ ಆಹಾರ ಆಗಿರ್ಬೋದು, ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಿರುವಂತಹ ಹಲವು ಒಂದು ಫೋಟೋಸನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ವಿಶ್ವ ಪ್ರಸಿದ್ಧಿ ಮೌಂಟ್ ಫ್ಯೂಜಿ ಹಿನ್ನೆಲೆಯಲ್ಲಿ ಚಿತ್ರಗಳನ್ನು ವಿಶೇಷ ಆಕರ್ಷಣೆ ಒಳಗೊಂಡಿರುವಂತಹ ಚಿತ್ರಗಳನ್ನು ಶೇರ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಈ ಒಂದು ಫೋಟೋಸ್ ಕೂಡ ಕಾರಣವಾಗ್ತಾ ಇದೆ. ಬಿಕಾಸ್ ಪ್ರವಾಸದ ವಿವಿಧ ಕ್ಷಣಗಳನ್ನು ಸೆರೆ ಹಿಡಿದಿರುವಂತಹ ಫೋಟೋಗಳು ಇವಾಗಿರುತ್ತೆ. ಅಭಿಮಾನಿಗಳಿಂದ ಸಿಕ್ಕಾಪಟ್ಟೆ ಲೈಕ್ಸು ಕಮೆಂಟ್ಸ್ ಕೂಡ ಬರ್ತಾನೆ ಇದೆ. ಆ ಒಂದು ಅಭಿಮಾನದ ಕಮೆಂಟ್ಸ್ ಆಗಿರ್ಬೋದು, ಅದರ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಇನ್ನು ತಮ್ಮ ಪೋಸ್ಟ್ನಲ್ಲಿ ಜಪಾನ್ ಈ ಬಾರಿ ಇನ್ನಷ್ಟು ವಿಶೇಷ ಅನುಭವವನ್ನು ನೀಡ್ತು ಅಂತ ಹೇಳ್ಬಿಟ್ಟು ರಶ್ಮಿಕಾ ಮಂದಣ್ಣ ಬರೆದುಕೊಂಡಿದ್ದಾರೆ. ಆ ಒಂದು ಟ್ಯಾಗ್ ಲೈನನ್ನು ಕೊಟ್ಬಿಟ್ಟು ಎಲ್ಲ ಫೋಟೋಸನ್ನು ಕೂಡ ಶೇರ್ ಮಾಡಿದ್ದಾರೆ. ಇನ್ನು ಪ್ರವಾಸದ ನೆನಪುಗಳನ್ನು ಆಗಿರ್ಬೋದು, ಆ ಪೋಸ್ಟ್ಗೆ ಸಾವಿರಾರು ಅಭಿಮಾನಿಗಳು ಪ್ರತಿಕ್ರಿಯೆ ಕೊಟ್ಟಿರೋದಾಗಿರ್ಬೋದು, ನಟಿಯ ಸರಳತೆ ಮತ್ತು ಫೋಟೋಗಳ ಸೌಂದರ್ಯ ಆಗಿರ್ಬೋದು, ಎಲ್ಲವನ್ನು ಕೂಡ ಪ್ರಶಂಸಿಸ್ತಾ ಇದ್ದಾರೆ. ಸಿನಿಮಾ ರಂಗದಲ್ಲಿ ಹೆಚ್ಚು ಜನಪ್ರಿಯರಾಗಿರುವಂತಹ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಅವರ ಬಗ್ಗೆ ಅಭಿಮಾನಿಗಳಲ್ಲಿ ಸದಾ ಕೂಡ ಕುತೂಹಲ ಇರುತ್ತೆ. ಯಾವಾಗಲೂ ಕೂಡ ಜಪಾನ್ ಪ್ರವಾಸದ ಈ ಒಂದು ಫೋಟೋಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಸೊ ಎವ್ರಿ ಟೈಮ್ ಅಂದರೆ ಎಲ್ಲೇ ಹೋದ್ರು ಎಲ್ಲೇ ಬಂದರು, ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು, ಬಿಫೋರ್ ಮ್ಯಾರೇಜ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಂತಹ ಒಂದು ಮತ್ತೆ ಟ್ರೆಂಡಿಂಗಲ್ಲಿದ್ದಂತಹ ಜೋಡಿ ಅಂತ ಹೇಳಿದ್ರೆ ಅದು ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ. ನೆಕ್ಸ್ಟ್ ಏನು ಪೋಸ್ಟ್ ಹಾಕ್ತಾರೆ, ಏನು ಮಾಡ್ತಾರೆ, ಎಲ್ಲಿ ಹೋಗ್ತಿದ್ದಾರೆ, ಯಾವ ಸಿನಿಮಾ, ಹೇಗಿದೆ ಅವರ ಈ ಒಂದು ಆಫ್ಟರ್ ಮ್ಯಾರೇಜ್ ಲೈಫ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಅವರ ಇಬ್ಬರ ಅಭಿಮಾನಿಗಳು ಕೂಡ ಸಿಕ್ಕಾಪಟ್ಟೆ ಕಾತರರಾಗಿರ್ತಾರೆ. ರೀಸೆಂಟ್ಲಿ ಈ ಪುಟಾಣಿಗಳು ಕೂಡ ಅವರ ಮನೆ ಮುಂದೆ ಬಂದು ಮತ್ತೆ ರಶ್ಮಿಕಾ ಮಂದಣ್ಣ ಆಚೆ ಕಡೆ ಹೋದಂತಹ ಸಂದರ್ಭದಲ್ಲಿ ಕೂಡ ಒಂದು ಶೇಕ್ ಹ್ಯಾಂಡನ್ನು ಕೊಡೋದಾಗಿರ್ಬೋದು, ಮಾತನಾಡಿಸೋದಾಗಿರ್ಬೋದು, ಮತ್ತು ರಶ್ಮಿಕಾ ಕೂಡ ಎಲ್ರಿಗೂ ಅಭಿಮಾನಿಗಳಿಗೆ ಅದೇ ರೀತಿಯಾಗಿ ಪ್ರತಿಕ್ರಿಯಿಸ್ತಾರಲ್ವ. ಸೊ ಅದು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ನಮ್ಮ ಅಶ್ವವೇಗ ನ್ಯೂಸ್ ಡಿಜಿಟಲ್ ಚಾನೆಲ್ ಅಂತ ಹೇಳ್ತಾ ಧನ್ಯವಾದ.